ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ತುಂಬ ದಿನ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರು ತಪ್ಪು ತಿಳ್ಕೊಬೇಡಿ, ಪಾಪುಗೆ ಹುಷಾರಿಲ್ಲ, ಸೊ ವ್ಲಾಗ್ನ ಮಾಡೋಕ್ಕಾಗ್ತಾ ಇಲ್ಲ. ಇದು ಒಂದು ವೀಕ್ ಹಿಂದಿನ ವ್ಲಾಗು. ಪಾಪುಗೆ ಹುಷಾರಿರಲಿಲ್ಲ ಅಂತ ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ. ಅವಳಿಗೆ ಕೆಮ್ಮಿತ್ತು, 15 ಡೇಸಿಂದನೇ ಕೆಮ್ಮಿತ್ತು, ಕಡಿಮೆನೇ ಆಗಿರಲಿಲ್ಲ. ಒಂದು 2 ಹಾಸ್ಪಿಟಲ್ನ ಚೇಂಜ್ ಮಾಡಿದ್ದೀವಿ, ಆದರೂ ಕಡಿಮೆ ಆಗಲಿಲ್ಲ. ಈ ವಿದ್ಯಾರಣ್ಯಪುರದ ಹಾಸ್ಪಿಟಲಿಗೆ ಬಂದಿದ್ವಿ ಅಂತ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಲ್ವ, ಸೊ ಅದೇ ಹಾಸ್ಪಿಟಲ್ಗೆ ಮತ್ತೆ ಇನ್ನೊಂದು ಸರಿ ಬಂದಿದ್ದೀವಿ. ಯಾಕಂದರೆ ಅವಳಿಗೆ ಕಡಿಮೆನೇ ಆಗಿಲ್ಲ, ಜಾಸ್ತಿ ಆಯಿತು ಅಂತ ಹೇಳಿ ಮತ್ತೆ ಡಾಕ್ಟರ್ನ ಚೇಂಜ್ ಮಾಡ್ತಾ ಹೋದರೆ ಅವ್ರು ಕೊಡೋ ಮೆಡಿಸನ್ಸು ತುಂಬ ಪಾಪುಗೆ ಎಫೆಕ್ಟ್ ಆಗುತ್ತೆ. ಅವಳಿಗೆ ಬಾಡಿ ಕೂಡ ಹೀಟ್ ಆಗಿದೆ, ಸಿರಪ್ಸ್ ಎಲ್ಲ ಹಾಕಿ. ಸೊ ಅದಕ್ಕೆ ಒಂದೇ ಹಾಸ್ಪಿಟಲಲ್ಲಿ ನೀಟಾಗಿ ತೋರಿಸೋಣ ಅಂತ ಹೇಳಿ ಮತ್ತೆ ಇದೇ ಹಾಸ್ಪಿಟಲಿಗೆ ಬಂದಿದ್ದೀವಿ. ಆ್ಯಕ್ಟಿವ್ ಆಗಿದ್ದಾಳೆ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಕೆಮ್ಮು ಮಾತ್ರ ಕಡಿಮೆ ಆಗ್ತಿಲ್ಲ, ಜ್ವರ ಇಲ್ಲ, ಏನಿಲ್ಲ. ಅವಳಿಗೆ ಕೆಮ್ಮು ಮಾತ್ರ ಜಾಸ್ತಿ ಇತ್ತು. ಬೆಳಗ್ಗೆ ಎದ್ಮೇಲೆ ಹಾಗೆ ರಾತ್ರಿ ಮಲ್ಕೋವಾಗ ತುಂಬಾ ಕೆಮ್ತಾ ಇದ್ಲು. ಊಟನೂ ಕಡಿಮೆ ಮಾಡಿಬಿಟ್ಟಿದ್ಲು, ಊಟ ಏನು ಮಾಡ್ತಿರ್ಲಿಲ್ಲ. ಬಟ್ ಆ್ಯಕ್ಟಿವ್ ಆಗಿದ್ಲು. ನಾವು ಅದಕ್ಕೆ ಸರಿ ಸಿರಪ್ ಹಾಕೋಣ, ಚೇಂಜ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೀವೇ ನೋಡ್ತಿರ್ಬೋದು ವಿಡಿಯೋದಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಅಂತ. ಆಟ ಆಡ್ಕೊಂಡು ಆರಾಮಾಗೇ ಇದ್ಲು. ಬಟ್ ನಮಗೆ ಊಟ ಮಾಡ್ತಾ ಇಲ್ವಲ್ಲ ಅಂತ ಅದೊಂದು ಬೇಜಾರಿತ್ತು. ಸೊ ಅದಕ್ಕೆ ಬಂದಿದ್ದೀವಿ. ಏನು ಹೇಳಲಿಲ್ಲ, ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಅವಳಿಗೆ ಸಿರಪ್ ಎಲ್ಲ ಚೇಂಜ್ ಮಾಡೋಣ ಅಂತ ಹೇಳಿ. ಅವಳು ಸ್ವಲ್ಪ ಊಟ ಮಾಡೋಕ್ಕೆ ಕಷ್ಟ ಆಗುತ್ತೆ, ಏನಿಲ್ಲ, 1-2 ಡೇಸ್ ಸರಿ ಹೋಗುತ್ತೆ ಅಂತ ಹೇಳಿ ಸಿರಪ್ ಎಲ್ಲ ಚೇಂಜ್ ಮಾಡಿಕೊಟ್ರು. ಸೊ ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಅವ್ರು ಹೇಳಿದ ಮೆಡಿಸನ್ಸ್ ಎಲ್ಲ ಹಾಕಿದ್ವಿ. ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ, ಮಿಡ್ನೈಟ್ ಫುಲ್ಲು ಚಳಿ ಜ್ವರ ಬಂದುಬಿಟ್ಟೈತೆ ಪಾಪುಗೆ. ಫುಲ್ ಮಲ್ಕೋತಾನೆ ಇಲ್ಲ, ತುಂಬಾ ಅಳ್ತಾ ಇದ್ಲು, ಚಳಿ ಜ್ವರ ತುಂಬ ನಡುಗ್ತಿದ್ಲು. ಸೊ ಅದಕ್ಕೆ ಫುಲ್ ನೈಟ್ ಅವಳು ನಿದ್ದೆ ಮಾಡಿಲ್ಲ. 2 ಸರಿ ಮೆಡಿಸನ್ಸ್ ಹಾಕಿದ್ವಿ, ಆದರೂ ನಿದ್ದೆ ಮಾಡಿಲ್ಲ. ಸರಿ, ಡಿಲೇ ಮಾಡೋದು ಬೇಡ ಅಂತ ಹೇಳಿ ಮಣಿಪಾಲ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಅವತ್ತು ಸಂಡೇ ಆಗಿತ್ತು. ಸೊ ಡಾಕ್ಟರ್ ಇರ್ತಾರೋ ಇರಲ್ವಾ ಅಂತಲೇ ಅಂದ್ಕೊಂಡು ಹೋದ್ವಿ. ಇದ್ದರು ಸದ್ಯ. ಬೆಳಗ್ಗೆನೇ ಹೋಗಿದ್ದರಿಂದ ಡಾಕ್ಟರ್ ಇದ್ದರು. ಡಾಕ್ಟರ್ನ ಮೀಟ್ ಮಾಡಿದ್ವಿ. ಅವರು ಬ್ಲಡ್ ಟೆಸ್ಟ್ ಎಲ್ಲ ಮಾಡಬೇಕಾಗುತ್ತೆ, ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಸರಿ ಅಂತ ಹೇಳಿ ಅಡ್ಮಿಟ್ ಕೂಡ ಮಾಡಿದ್ವಿ. ನೈಟ್ ಫುಲ್ ಜ್ವರ ಇದ್ದಿದ್ದರಿಂದ ನನಗೂ ನನ್ನ ಹಸ್ಬೆಂಡ್ಗೂ ತುಂಬಾ ಭಯ ಆಗಿತ್ತು. ಏನಾಯ್ತಪ್ಪ ಅಂತ ಪಾಪನ ನೋಡೋಕ್ಕಾಗ್ತಿರ್ಲಿಲ್ಲ. ಊಟ ಬೇರೆ ಮಾಡಿರಲಿಲ್ವಲ್ಲ, ಸೊ ಅವಳು ತುಂಬ ಸುಸ್ತಾಗಿಬಿಟ್ಟಿದ್ಲು. ಸರಿ ಅಂತ ಹೇಳಿ ನಾವು ಎಳ್ನೀರನ್ನ ಕುಡಿಸ್ಕೊಂಡು ಇವಾಗ ಹಾಸ್ಪಿಟಲಿಗೆ ಕರ್ಕೊಂಡು ಬಂದ್ವಿ. ಸರಿ ಅಡ್ಮಿಟ್ ಮಾಡಿ ಅಂತ ಹೇಳಿದ್ರಲ್ವ, ಇವಾಗ ವೆಯ್ಟು ಮತ್ತು ಹೈಟ್ ಎಲ್ಲ ಚೆಕ್ ಮಾಡಿ ಎಂಟ್ರಿ ಮಾಡ್ಕೊತಿದ್ದಾರೆ. ಪೇಷಂಟ್ ಇದ್ದಾರೆ, ಅವರಾದಮೇಲೆ ನೆಕ್ಸ್ಟ್ ನೀವು ಮುದ್ದಮ್ಮ, ಏನಮ್ಮ ಅಳ್ಬಾರ್ದು ಆಯಿತಾ? ಯಾವಾಗ ಹಣಗಿಟ್ರು ಈ ಥರ ಮಾಡ್ಕೊಂಡಿರ್ತೀಯಲ್ಲ, ಅಳ್ತೀಯಾ? ಅಳ್ಬೇಡ, ಗುಡ್ಗಲ್ ತಾನೆ ನೀನು. ಅರ್ಥ ಬಂತಾಗಿಲ್ಲಿ ತೋರ್ಸು, ಕೈ ತೋರಿಸು ವಿಡಿಯೋಗೆ.
ಓಕೆ ಪಪ್ಪ ನಮ್ಮ ಹೇಳ. ನನ್ನ ಹಸ್ಬೆಂಡಿಗೆ ನೈಟೆಲ್ಲ ನಿದ್ದೆ ಇರಲಿಲ್ವಲ್ಲ, ಸೊ ಅದಕ್ಕೆ ನೀವು ಇಬ್ಬರು ಇಲ್ಲೇ ಇರಲಿ, ನಾನು ನೈಟ್ ಮನೆಗೆ ಹೋಗ್ತೀನಿ ಅಂತ ಸುಮ್ಮನೆ ತಮಾಷೆ ಮಾಡ್ತಿದ್ರು. ಅವ್ರು ಬಿಟ್ಟು ಹೋಗಲ್ಲ ಎಲ್ಲೂ. ಸರಿ ಅಂತ ಹೇಳಿ ಇವಾಗ ನೆಕ್ಸ್ಟ್ ಅವಳಿಗೆ ಎಕ್ಸ್ರೇ ಮಾಡಬೇಕು. ಇದು ಕಫ ಇದೆಯಾ ಇಲ್ವಾ ಅಂತ ನೋಡೋಕ್ಕೆ ಎಕ್ಸ್ರೇ ಮಾಡಬೇಕು ಅಂತ ಹೇಳಿ ಎಕ್ಸ್ರೇ ಹತ್ರ ಕರ್ಕೊಬಂದಿದ್ದೀವಿ. ಎಕ್ಸ್ರೇ ಹತ್ರ ಕರ್ಕೊಂಡು ಎಕ್ಸ್ರೇ ಎಲ್ಲ ಆಯಿತು. ಸೊ ನಾವಿವಾಗ ಏನಾದರೂ ಪಾಪಕ್ಕೆ ತಿನ್ಸೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ. ಇಡ್ಲಿ ಎಲ್ಲ ತಿಂದರೆ ಕೆಮ್ಮು ಬಂದುಬಿಡುತ್ತೆ, ಅವಳು ಅದ್ದಿ ತಿನ್ನಬೇಕಲ್ವ ಅಂತ ಹೇಳಿ ಪೊಂಗಲ್ ತೊಗೊಂಡೆ. ಪೊಂಗಲ್ ಸ್ವಲ್ಪ ಗಟ್ಟಿ ಇದ್ದಿದ್ದರಿಂದ ಬಿಸಿನೀರು ಹಾಕಿ ತಿನ್ನಿಸ್ದೆ. ಒಂದು 4 ತಿಂದಳು. ನೋಡಿ ಇಲ್ಲಿ ಹಾಸ್ಪಿಟಲ್ ಮೇಲೆ ಟೆರೆಸ್ ಮೇಲೆ ವ್ಯೂ ಹೇಗಿದೆ ಅಂತ. ತುಂಬಾ ಗಾಳಿ, ಎಷ್ಟು ಗಾಳಿ ಇತ್ತು ಅಂತ ಅಂದರೆ ನಿನ್ನ ಸಣ್ಣಕ್ಕಿರೋ ನಿತ್ರೆ ಹಾರ್ಕೊಂಡು ಹೋಗ್ತಾರೆ, ಅಷ್ಟು ಗಾಳಿ ಇತ್ತು. ನೀವು ಮಾಡು. ಕೈ ಗಾಯ. ಸಾಂಗ್ ಹೇಳ್ತಿದ್ಯಾ ಮತ್ತೆ? ಮತ್ತೇನು? ಇದೇನಮ್ಮ ಇದು? ಕ್ರ್ಯಾಬ್. ಇದು ಇದೇನಮ್ಮ? ಏನಿದು? ಇದು ಸ್ಟಾರ್ ಫಿಶ್. ಓಕೆ, ಆರ್ ಯು ಓಕೆ ನಾ? Yes, no? Yes. ಅಂಕಲ್ ಏನು ಮಾಡಿದ್ರಮ್ಮ? ಚುಚ್ಚೋ ಮಾಡಿದ್ರಾ? ಅದರಲ್ಲಿ ಆಂಟಿ ಏನು ಮಾಡಿದ್ರು? ಅಂಕಲ್ ಮಾಡಿದ್ದ? ಎಲ್ಲಿಗೆ ಚುಚ್ಚೋ ಮಾಡಿದ್ರು? ನೀನು ಅಳ್ತಾ ಇದ್ದ? ನೀನು ಹೇಗೆ ಅಳ್ತಿದ್ದೆ? ಅಮ್ಮ ಬೇಕು ಅಂತನಾ? ಬೇಬಿ ಬೇಕು, ಅಮ್ಮ ಬೇಕು. ಹೆಂಗೆ ಅಳ್ತಿದ್ದೆ? ಆ ಥರ ಅಳ್ತಾ ಇದ್ದ? ಇಂಜೆಕ್ಷನ್ ಎಲ್ಲ ಹಾಕಿದ್ದಾರೆ? ಎಲ್ಲಿಗೆ ಇಂಜೆಕ್ಷನ್ ಹಾಕಿದ್ದಾರೆ ತೋರಿಸು. ಇಲ್ಲಿ ಅದ್ರಲ್ಲ. ದೀದ ಹಾಕಿದ್ರಾ? ನೀನು ಊಟ ಮಾಡಿದ್ಯಾ ಇವಾಗ? ಊಟ ಮಾಡು. ಯಾಕೆ? ಇದೇನಿದು? ಕ್ರ್ಯಾಬಾ? ಬಾಯಿಗೆ ಹಾಕೊಂಬಾರ್ದು, ಬಾಯಿಗೆ ಹಾಕೊಂಬಾರ್ದು. ಬೇಡ, ಹಾಕೊಂಬೇಡ. ನಿನಗೇನಿಷ್ಟ? ಏನಕ್ಕೆ? ಏನು? ಯಾಕೆ? ಅಜ್ಜಿ ತಾಚಿ ಮಾಡಿದಾರಾ? ಸೌಂಡ್ ಮಾಡಬಾರ್ದ ನಾನು? ಕೆಮ್ತಿದಾರಾ? ನಾನು ಸೌಂಡ್ ಮಾಡಬಾರ್ದಾ?
ಹ್ಞೂ ಅಜ್ಜಿಗೆ ಜೀಜ ಹಾಕಿದಾರಾ? ಹಾಂ ಹ್ಞೂ ಹ್ಞೂ ಅಜ್ಜಿ ಕೆಮ್ತಿದ್ದಾರಾ? ಹುಷಾರಿಲ್ಲ ಅಜ್ಜಿಗೆ. ಹಾಕಿದ್ದಾರೆ ಡಾಕ್ಟರ್. ನೀನು ಹಾಕ್ತೀಯ ಔಷಧಿ? ಬಟ್ಟೆ ಬಿಡಮ್ಮ ಕೆಳಗಡೆ. ನೋ ಪಾಪು, ಸಿಟ್ ಡೌನ್. ಏಯ್ ಸಾಂಗ್ ಹೇಳಮ್ಮ. ಹ್ಞೂ ಅಜ್ಜಿಗೆ ಔಷಧಿ ಹಾಕಿದ್ದಾರೆ. ಕೂತ್ಕೋ ನೀನು. ಅಜ್ಜಿನ ತೋರ್ಸೋಕ್ಕಾಗಲ್ಲ ನಿನ್ಗಿಲ್ಲಿ. ಇಂಜೆಕ್ಷನ್ ಹಾಕಿದಾರಲ್ಲ, ಇಲ್ಲಿ ಚುಚ್ಚ ಮಾಡಿದ್ದಾರೆ. ನಿನಗೆ ತೋರ್ಸೋಕ್ಕಾಗಲ್ಲ. ಪಪ್ಪ ಬರುತ್ತಲ್ಲ ಅವಾಗ ತೋರಿಸುತ್ತೆ ಅಜ್ಜಿನ. ಅಜ್ಜಿ ಇಷ್ಟನಾ ನಿನಗೆ? ತಾಚಿ ಮಾಡಿದಾರಾ? ಅಜ್ಜಿ ತಾಚಿ ಮಾಡಿದ್ದಾರೆ. ಫಿಶ್ ಹಾಕಿದ್ದಾರೆ. ಎಲ್ಲಿ ತೋರಿಸು. ಅವಳಿಗೆ ಅಜ್ಜಿ ತಾತ ಅಂದರೆ ತುಂಬ ಇಷ್ಟ ಆಗುತ್ತೆ. ವಯಸ್ಸಾಗಿರೋರನ್ನ ನೋಡಿದ್ರೆ ತುಂಬ ಇಷ್ಟಪಡ್ತಾಳೆ. ಸೊ ನಮ್ಮ ಪಕ್ಕದ ಬೆಡ್ಡಲ್ಲಿ ಒಬ್ಬರು ಅಜ್ಜಿ ಇದ್ದರು. ಆ ಅಜ್ಜಿನ ನೋಡಿ ಆ ಥರ ಆಡ್ತಾಯಿದ್ಲು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಪಾರ್ಟ್ 2 ಥರ ಹಾಸ್ಪಿಟಲ್ ವಿಡಿಯೋ, ವಾರ್ಡಿಗೆ ಶಿಫ್ಟ್ ಆದಮೇಲೆ ಏನೆಲ್ಲ ಆಯಿತು ಅಂತ ವಿಡಿಯೋ ಹಾಕ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.